ये कर्नाटक से मुख्यमंत्री नीति के लिए दिल्ली के जाके कैसा न्याय दिलाए है, इसलिए हमारे कर्नाटक मुख्यमंत्री के यही बोलती है, ये हमारा राज्य है, ये तुम हमारे मुख्यमंत्री, हमारे को न्याय चाहिए। टाइमिंग सेंस नहीं है, क्वेश्चन पेपर को OR मार्क को मैचिंग नंबर नहीं है। ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಅನೇಕ ಜಿಲ್ಲೆಗಳಲ್ಲಿ ಅವ್ಯವಸ್ಥೆಗಳ ಆರೋಪದ ಮೇಲೆ ನಡೆಯಿತು. ಪ್ರಶ್ನೆ ಪತ್ರಿಕೆ ವಿತರಣೆಯಲ್ಲಿ ವಿಳಂಬ, ಬಯೋಮೆಟ್ರಿಕ್ ಹಾಗೂ ಸರ್ವರ್ ಸಮಸ್ಯೆ, OMR ಶೀಟ್ ಗೊಂದಲ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಅಭ್ಯರ್ಥಿಗಳಲ್ಲಿ ತೀವ್ರ ಆತಂಕ ಹಾಗೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಬೆಳವಣಿಗೆ ರಾಜ್ಯ ಸರ್ಕಾರದ ಪರೀಕ್ಷಾ ನಿರ್ವಹಣೆಯ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಪರೀಕ್ಷಾ ದಿನ ವಿವಿಧ ಜಿಲ್ಲೆಗಳ ಅಭ್ಯರ್ಥಿಗಳು ಅನೇಕ ತಾಂತ್ರಿಕ ಹಾಗೆ ಆಡಳಿತಾತ್ಮಕ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಮುಖ್ಯವಾಗಿ ವಿಜಯಪುರ, ಹಾವೇರಿ, ಹಾಸನ ಹಾಗೂ ಬೆಂಗಳೂರಿನ ಅನೇಕ ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರಶ್ನೆ ಪತ್ರಿಕೆ ತಡವಾಗಿ ವಿತರಿಸಲಾಗಿದೆ ಅನ್ನೋ ಆರೋಪ ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಶಂಕೆ ಕೂಡ ವ್ಯಕ್ತವಾಗಿದೆ. ಬೆಂಗಳೂರು ಸೇರಿದಂತೆ ಅನೇಕ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಕೈಕೊಟ್ಟಿದ್ದು ಅಭ್ಯರ್ಥಿಗಳ ಪ್ರವೇಶ ವಿಳಂಬವಾಗಿದೆ ಎನ್ನಲಾಗಿದೆ. ಸರ್ವರ್ ಹಾಗೆ ಸ್ಕ್ಯಾನಿಂಗ್ ಸಮಸ್ಯೆಯಿಂದ ಪರೀಕ್ಷಾ ಪ್ರಕ್ರಿಯೆ ವಿಳಂಬವಾಗಿದೆ. OMR ಶೀಟ್ಗಳ ನಿರ್ವಹಣೆಯಲ್ಲೂ ಕೂಡ ಗೊಂದಲ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಪರೀಕ್ಷಾ ಅವ್ಯವಸ್ಥೆ ವಿಚಾರವನ್ನ ರಾಜಕೀಯ ಅಸ್ತ್ರ ಮಾಡಿಕೊಂಡಿರೋ ವಿಪಕ್ಷ ನಾಯಕರು ರಾಜ್ಯ ಸರ್ಕಾರವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದ ಹಾಗೆ ಬಿಜೆಪಿ ನಾಯಕರು ಈ ವೈಫಲ್ಯದ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಪರೀಕ್ಷಾ ಗೊಂದಲದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಹಾಗೂ ವಿಪಕ್ಷಗಳು ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಟ್ಟಿವೆ. ಗೊಂದಲ ನಡೆದ ಪರೀಕ್ಷಾ ಕೇಂದ್ರಗಳ ಪರೀಕ್ಷೆಯನ್ನು ರದ್ದು ಮಾಡಿ ಸಂಬಂಧಿತ ಅಭ್ಯರ್ಥಿಗಳಿಗೆ ಮರುಪರೀಕ್ಷೆ ಮಾಡಬೇಕು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಮತ್ತು ತಾಂತ್ರಿಕ ವೈಫಲ್ಯದ ಬಗ್ಗೆ ತನಿಖೆ ನಡೆಸಬೇಕು ಅಂತಾನೂ ಬೇಡಿಕೆ ಇಟ್ಟಿವೆ. ವಿಜಯಪುರ ಜಿಲ್ಲೆಯ ಟಿಕೋಟಾದ ಶಾರದಾಂಬ PU ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರೀತಾ ಇದ್ದ ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟಾಗಿ ವಿದ್ಯಾರ್ಥಿಗಳಿಗೆ ಕೊಟ್ಟ OMR ಶೀಟ್ನಲ್ಲಿರೋ ಸಂಖ್ಯೆ, ಪ್ರಶ್ನೆ ಪತ್ರಿಕೆಯಲ್ಲಿರೋ ಸಂಖ್ಯೆ ಹೊಂದಿಕೆಯಾಗದ ಹಿನ್ನೆಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ಹೊರನಡೆದರು. ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ಗೇಟ್ ಅನ್ನ ದೂಕ್ತಾ ಇರುವಾಗ ಪೊಲೀಸರು ಅದನ್ನು ತಡೆದಿದ್ದಾರೆ. ಈ ವಿಡಿಯೋವನ್ನ ಆರ್ ಅಶೋಕ್ ಅವರು ಶೇರ್ ಮಾಡಿಕೊಂಡು ಸಾವಿರಾರು ಅಭ್ಯರ್ಥಿಗಳು ವರ್ಷಗಳ ಕಾಲ ಶ್ರಮಪಟ್ಟು ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಪರೀಕ್ಷೆಗೆ. ಆದರೆ ಕಾಂಗ್ರೆಸ್ ಸರ್ಕಾರ ಅವರಿಗೆ ನೀಡಿದ್ದು ಗೊಂದಲ, ಅಸಮರ್ಥ ಆಡಳಿತ ಹಾಗೆ ಭಗ್ನಗೊಂಡ ಕನಸುಗಳ ಗುಚ್ಛ. ಈ ವೈಫಲ್ಯದ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ರಹಿಸಿದ್ದಾರೆ. ಈ ಅವ್ಯವಸ್ಥೆ ಬಗ್ಗೆ ಬೇಸತ್ತಂತಹ ವಿದ್ಯಾರ್ಥಿಯೊಬ್ಬರು ಮಾತನಾಡಿದ್ದಾರೆ. ನಮಗೆ ನ್ಯಾಯ ಸಿಗಬೇಕಾಗಿದೆ, ನಮ್ಮ ಜೊತೆ ಅನ್ಯಾಯ ಆಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಾಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ನಮಗೆ ನ್ಯಾಯ ಬೇಕಾಗಿದೆ ಅಂತ ಮಾತನಾಡಿದ್ದು ಹೀಗೆ. आज जो बीजापुर जिला तिकोटा एक PU कॉलेज ये शारदांबा शिक्षण संस्थे में जो हमारे को अन्याय हुआ उसको न्याय मांगते मुख्यमंत्री DK शिवकुमार जी और गृह सचिव ये प्रियंका खरगे जी बहुत बड़ी हमारे को थोड़ा बहुत बड़ी आघात हो गया. बहुत सारे लोग ये 99% एग्ज़ाम नहीं लीक हो गया और परेशानी बहुत हो गई. हम इसलिए पूछ रहे प्रियंका खरगे जी और DK शिवकुमार जी, तुम्हारे को हमारे को न्याय दिलाना चाहिए. ये न्याय के लिए हम कभी भी सिद्ध है. ये न्याय ये अंदर क्या हुआ, टाइमिंग नहीं मिला और टाइमिंग सेंस नहीं है. हमारे को 10 बजे 10:30 बजे क्वेश्चन पेपर और मतलब OMR शीट आने वाला था, वो हमारे को 11 बजे दी गई. 11 बजे गए और मैचिंग नहीं है और क्वेश्चन पेपर को OR मार्क को मैचिंग नंबर नहीं है और लिखे और प्रश्न किए और कुछ भी हमारे को उसका सफलता नहीं मिला. इसलिए हम न्याय के लिए आए और DC साहब भी आए और SP साहब भी, कोई भी हमारे को जवाब नहीं दिया, हमारे साथ बात भी नहीं किया. हमारे को अन्याय है, ये तो हमारे को रिटर्न एग्जाम लिखना चाहिए. इसलिए हमें तुम्हारे को आज एग्जाम नहीं लिखे खुला 99% नहीं लिखे. 1% उन्होंने अभी बाहर आ गए, उनके पूछे ऐसा क्यों तुम लिखे गए क्या, नहीं सब चेंज था, हम भी नहीं लिखे, चुप सिर्फ बैठे ऐसा ही बोले प्रियंका खरगे जी और DK जी. एक बात बोलता हूँ, ये कर्नाटक से मुख्यमंत्री नीति के लिए दिल्ली के जाके कैसा न्याय दिलाए है, इसलिए हमारे कर्नाटक मुख्यमंत्री के यही बोलती है, ये हमारा राज्य है, ये तुम हमारे मुख्यमंत्री, हमारे को न्याय चाहिए. न्याय नहीं मिल गया ना, हम तो फांसी चढ़ जाएंगे. ये हमारा नाम मोहम्मद मूसा.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.